ಆದ್ಯ ನ್ಯೂಸ್ನ ಸಮಸ್ತ ವೀಕ್ಷಕರಿಗೂ ಸ್ವಾಗತ. ಇಂದು ಪರಿಸರ ದಿನಾಚರಣೆ ಅಂಗವಾಗಿ ಚನ್ನಗಿರಿಯ ತಾಲೂಕಿನ ಸರ್ಕಾರಿ ಕಚೇರಿಗಳ ಆವರಣಗಳಲ್ಲಿ ಗಿಡ ಮರಗಳನ್ನು ನೆಡುವ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ನಡೆಸಲಾಯಿತು. ಅದರಂತೆ ಚನ್ನಗಿರಿ ಪಟ್ಟಣದ ನ್ಯಾಯಾಲಯದ ಆವರಣದಲ್ಲಿಯೂ ಸಹ ಸಸಿ ನೆಡುವ ಮೂಲಕ ಪರಿಸರ ದಿನಾಚರಣೆಯನ್ನು ಚನ್ನಗಿರಿಯ ವಲಯ ಅರಣ್ಯ ಇಲಾಖೆ ಮತ್ತು ಮಾವಿನಕಟ್ಟೆ ಶಾಂತಿಸಾಗರ ವಲಯ ಅರಣ್ಯ ಇಲಾಖೆ ಹಾಗೂ ನ್ಯಾಯವಾದಿಗಳ ಸಂಘ ಮತ್ತು ತಾಲೂಕು ಕಾನೂನು ಸೇವಾ ಸಮಿತಿ ವತಿಗಳಿಂದ ನಡೆಸಲಾಯಿತು. ಹಾಗೆಯೇ ಚನ್ನಗಿರಿ ಪಟ್ಟಣದ ಜೂನಿಯರ್ ಕಾಲೇಜ್ ಆವರಣದಲ್ಲಿಯೂ ಸಹ ಪರಿಸರ ದಿನಾಚರಣೆಯನ್ನು BO ಆದಂತಹ ಜಯಪ್ಪನವರು ಒಂದು ಗಿಡವನ್ನು ನೆಡುವ ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದರು. ಹಾಗೆಯೇ ಚನ್ನಗಿರಿ ತಾಲೂಕಿನ ಸುಣಿಗೆರೆ ಗ್ರಾಮದಲ್ಲಿರುವಂತಹ ಪರಮ PU ಕಾಲೇಜಿನಲ್ಲಿಯೂ ಸಹ ವಿದ್ಯಾರ್ಥಿಗಳಿಂದ ಸಸಿ ನೆಡುವಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಹಾಗೆಯೇ ಚನ್ನಗಿರಿ ತಾಲೂಕಿನ ಅಜ್ಜಿಹಳ್ಳಿ, ಮಾವಿನಕಟ್ಟೆ, ಹಾಗೆಯೇ ಹೆಬ್ಬಳಗೆರೆ ಮುಂತಾದ ಗ್ರಾಮಗಳಲ್ಲಿಯೂ ಸಹ ಶಾಲಾ ಆವರಣಗಳಲ್ಲಿ ಅರಣ್ಯ ಇಲಾಖೆಯ ವತಿಯ ಒಂದು ಸಂಯೋಜನೆಯಲ್ಲಿ ಸಸಿಗಳನ್ನು ನೆಡುವಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದ್ದು, ಈ ಕಾರ್ಯಕ್ರಮಗಳನ್ನು ಕುರಿತಂತೆ ಆಯಾ ಕಾಲೇಜಿನ ಮುಖ್ಯ ಶಿಕ್ಷಕರು ಮತ್ತು BO ಮತ್ತು ಚನ್ನಗಿರಿ ಹಿರಿಯ ಸಿವಿಲ್ ನ್ಯಾಯಾಧೀಶರಾದಂತಹ ಸೌಭಾಗ್ಯ ಬುಷೇರ್ ಅವರು ಸಹ ಈ ಕಾರ್ಯಕ್ರಮವನ್ನು ಕುರಿತಂತೆ ಮಾತನಾಡಿದ್ದಾರೆ. ಹಾಗೆಯೇ ಎಲ್ಲ ಭಾಗಗಳಲ್ಲಿಯೂ ಸಹ ಪರಿಸರ ದಿನಾಚರಣೆಯನ್ನು ಮಾಡ್ತಾ ಇದ್ದು ಒಂದು ಹಸಿರು ದಿನಾಚರಣೆ ಅಂತಲೇ ಹೇಳ್ಬೋದಾಗಿದೆ. ಹಾಗೆಯೇ ಈ ಸಂದರ್ಭದಲ್ಲಿ ಚನ್ನಗಿರಿ ತಾಲೂಕಿನ ಮಾವಿನಕಟ್ಟೆ ಶಾಂತಿಸಾಗರ ವಲಯ ಅರಣ್ಯ ಅಧಿಕಾರಿಗಳಾದಂತಹ ಹುಷಾರ್ ಅವರು, ಹಾಗೆಯೇ ಸಾಮಾಜಿಕ ವಲಯ ಅರಣ್ಯಾಧಿಕಾರಿಯಂತಹ ಪ್ರದೀಪ್, ಹಾಗೆಯೇ ಮನುಕುಮಾರ್, ಉಪವಲಯ ಅರಣ್ಯ ಅಧಿಕಾರಿ ಮನುಕುಮಾರ್, ಹಾಗೆಯೇ ವಿಜಯಕುಮಾರ್ ಸೇರಿದಂತೆ ಮುಖ್ಯ ಶಿಕ್ಷಕ ನಾಗರಾಜ್ ಸೇರಿದಂತೆ ಇತರರು ಈ ಸಂದರ್ಭದಲ್ಲಿ ಹಾಜರಿದ್ದರು. ವರದಿ ಸತೀಶ್ ಪವಾರ್, ಚನ್ನಗಿರಿಯಿಂದ. ಪರಿಸರವನ್ನು ರಕ್ಷಣೆ ಮಾಡಿದ್ರೆ ಪರಿಸರ ನಮ್ಮನ್ನು ಇಡೀ ಜೀವಂತವಾಗಿ ನಮ್ಮನ್ನು ಜೀವಂತ ಇರೋ ಹಾಗೆ ಮಾಡುತ್ತೆ ಅನ್ನುವಂತಹ ಒಂದು ಈ ವರ್ಷದ ಧ್ಯೇಯ ಇದೆ. ಅದನ್ನು ನಾವು ಕಂಟಿನ್ಯೂ ಮಾಡೋಣ ಅಂತ ಹೇಳ್ತಾ ನನಗೆ ಈ ಕಾರ್ಯಕ್ರಮದಲ್ಲಿ ಮಾತನಾಡಲಿಕ್ಕೆ ಅವಕಾಶ ದಿನಾಚರಣೆಯ ಪ್ರಯುಕ್ತ ಎಲ್ಲರಿಗೂ ಹಾರ್ದಿಕ ಶುಭಾಶಯಗಳು. ಈ ದಿನ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪ್ರೌಢಶಾಲಾ ವಿಭಾಗ ಇಲ್ಲಿ ನಾವು ನಮ್ಮ ಇಕೋ ಕ್ಲಬ್ಗಳ ಸಹಯೋಗದೊಂದಿಗೆ ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಣೆ ಮಾಡ್ತಿದ್ವಿ. ಬಹಳ ಪ್ರಮುಖವಾಗಿ ನಾವೆಲ್ಲ ಚೆನ್ನಾಗಿರ್ಬೇಕಂದ್ರೆ ನಮ್ಮ ಪರಿಸರ ಚೆನ್ನಾಗಿರಬೇಕು. ಪರಿಸರ ಚೆನ್ನಾಗಿರ್ಬೇಕಂದ್ರೆ ಪರಿಸರದ ಬಗ್ಗೆ ಮಕ್ಕಳಲ್ಲಿ ಸರಿಯಾದ ಒಂದು ಅರಿವಿರಬೇಕು, ಜ್ಞಾನ ಇರಬೇಕು. ಪರಿಸರ ಅಂದ್ರೇನು, ಸುಂದರವಂತ ಪರಿಸರವನ್ನು ನಾವು ನಮ್ಮ ಸುತ್ತಮುತ್ತ ಮಾಡಿಕೊಂಡ್ರೆ ನಮ್ಮ ಒಂದು ಉತ್ತಮ ಜೀವನಕ್ಕೆ ಯಾವ ರೀತಿ ಅದು ಸಹಕಾರಿಯಾಗುತ್ತೆ ಅನ್ನೋದನ್ನ ನಾವು ಮಕ್ಕಳಿಗೆ ಕಲಿಸ್ಬೇಕಾಗಿದೆ. ಆ ಒಂದು ದಿಸೆಯಲ್ಲಿ ಇವತ್ತು ತಾಲೂಕಿನ ಎಲ್ಲ ಶಾಲೆಗಳಲ್ಲಿ ವಿಶ್ವ ಪರಿಸರ ದಿನಾಚರಣೆ ಪ್ರಯುಕ್ತ ಮಕ್ಕಳಿಗೆ ವಿವಿಧ ಸ್ಪರ್ಧೆಗಳನ್ನು ಏರ್ಪಡಿಸಿದ್ದೀವಿ. ಡ್ರಾಯಿಂಗ್ ಆಗ್ಬೋದು, ಪ್ರಬಂಧ ಆಗ್ಬೋದು, ಡಿಬೇಟ್ ಆಗ್ಬೋದು. ಅದರ ಜೊತೆಗೆ ಪ್ರತಿ ಶಾಲೆಯಲ್ಲೂ ಸ್ಥಳಾವಕಾಶದ ಆದ್ಯತೆಯ ಮೇರೆಗೆ 100ರಿಂದ 150 ಗಿಡಗಳನ್ನು ನೆಡಬೇಕಂತ ನಾವೆಲ್ಲ ಮುಖ್ಯ ಶಿಕ್ಷಕರಿಗೆ ಸೂಚನೆ ಕೊಟ್ಟಿದ್ದೇವೆ. ಈಗಾಗಲೇ ಶಾಲಾ ಪ್ರಾರಂಭೋತ್ಸವದ ಪೂರ್ವಭಾವಿ ಸಭೆಯಲ್ಲಿ ಎಲ್ಲ ಮುಖ್ಯ ಶಿಕ್ಷಕರಿಗೆ ಮಾಹಿತಿ ಕೊಟ್ಟಿದ್ದೇವೆ. ಭಾಳ ಪ್ರಮುಖವಾಗಿ ಈ ದಿನ ಈ ಶಾಲೆಯಲ್ಲಿ ನುಗ್ಗೆ ಗಿಡ, ಪೇರ್ಲೆ ಗಿಡ ಮುಂತಾದ ಗಿಡಗಳನ್ನು ಹಾಕುವುದರ ಮುಖಾಂತರ ನಾವು ನಮ್ಮ ಪರಿಸರವನ್ನು ಕಾಪಾಡಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಜೊತೆಗೆ ಮಕ್ಕಳಲ್ಲಿ ಇದರ ಬಗ್ಗೆ ಹೆಚ್ಚು ಇಕೋ ಫ್ರೆಂಡ್ಲಿ ಆಗಿರಬೇಕು, ಅವರೆಲ್ಲ ಪರಿಸರವನ್ನು ಪ್ರೀತಿ ಮಾಡಬೇಕು, ಪರಿಸರವನ್ನು ಕಾಪಾಡಬೇಕು ಅನ್ನುವ ಒಂದು ನಾಲೆಡ್ಜನ್ನು ಕೊಡಿಸುವಂಥ ಕೆಲಸವನ್ನು ಮಾಡ್ತಿದ್ವಿ. ಖಂಡಿತವಾಗೂ ನಮ್ಮ ಮಕ್ಕಳು ಮುಂದಿನ ದಿನಗಳಲ್ಲಿ ಎಲ್ಲರೂ ಒಳ್ಳೆಯ ಪರಿಸರ ಪ್ರೇಮಿಗಳಾಗ್ತಾರೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ.